ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ. ಪುಟ 241 ಹಾಗೂ 243. ಈ ದೊಡ್ಡ ವ್ಯಾಪಾರ ಸಂಸ್ಥೆಗಳು ಪ್ರತಿಯಾಗಿ ಇತರರಿಗಿಂತ ಹೆಚ್ಚು ವ್ಯಾಪಾರ ಮಾಡಲು ಸಾಧ್ಯ ಮತ್ತು ಸಂಯೋಜನೆ ಮಾಡುತ್ತಿದ್ದಾರೆ. ಇವುಗಳನ್ನು ಟ್ರಸ್ಟ್ ಎನ್ನುತ್ತಾರೆ. ಮೊದಲಲ್ಲಿ ಈ ಥರದ ದೊಡ್ಡ ವ್ಯಾಪಾರವನ್ನು ನಾಶಪಡಿಸುವ ಸ್ಪರ್ಧೆಯನ್ನು ತಡೆಯಲು ಸಂಘಟಿಸಿದವು ಮತ್ತು ಅದು ಬಂಡವಾಳ ಮತ್ತು ನಿರ್ವಹಣೆಯನ್ನು ಪ್ರತಿನಿಧಿಸುವವರಿಗೆ ತೃಪ್ತಿಕರವಾಗಿ ಕಾರ್ಯವೆಸಗುತ್ತಿದೆ ಎಂದು ಕಂಡುಬಂದಿತು ಹಾಗೂ ಯೋಜನೆಯು ಹರಡುತ್ತಿದೆ. ಗ್ರೇಟ್ ರಿಪಬ್ಲಿಕ್ ಪ್ರಪಂಚವನ್ನು ಈ ದೆಸೆಯಿಂದ ನಡೆಸುತ್ತಿದೆ. ನ್ಯೂಯಾರ್ಕ್ ವರ್ಲ್ಡ್ ಸೆಪ್ಟೆಂಬರ್ 2ರಂದು ದ ಗ್ರೋತ್ ಆಫ್ ಟ್ರಸ್ಟ್ಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕೆಳಗೆ ನಮೂದಿಸಿರುವ ಪಟ್ಟಿಯನ್ನು ಪ್ರಕಾಶಿಸಿರುವುದು. ಪುಟ 243. ಅದೇ ಪತ್ರಿಕೆಯಲ್ಲಿ ಅದೇ ವರದಿಯಲ್ಲಿ ಈ ಟ್ರಸ್ಟ್ಗಳ ಅಧಿಕಾರ ಮತ್ತು ಪ್ರವೃತ್ತಿಗಳನ್ನು ಕೆಳಗೆ ತಿಳಿಸಿರುವ ಎಂಬ ಸಂಪಾದಕೀಯದಲ್ಲಿ ವಾಟ್ ದ ಕೋಲ್ ಅಡ್ವಾನ್ಸ್ ಮೀನ್ಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಟೀಕಿಸುತ್ತದೆ. ಪ್ರತಿ ಟನ್ ಆಂಥ್ರಸೈಟ್ ಕಲ್ಲಿದ್ದಲಿನ ಬೆಲೆಗೆ $1.50 ಸೇರ್ಪಡೆಯು, ಅಂದರೆ ಕಲ್ಲಿದ್ದಲು ಟ್ರಸ್ಟ್ನ 11 ಮಂದಿ ಸದಸ್ಯರು 50ಕ್ಕೂ ಹೆಚ್ಚು ಕಡಿಮೆ ಇಲ್ಲದಂತೆ ಜೇಬಿಗೆ ಸೇರಿಸುತ್ತಾರೆ, ಬಹುಶಃ $60 ಮಿಲಿಯನ್. ಹಿಂದಿನ ಶರತ್ಕಾಲದ ಸ್ಪರ್ಧೆಯ ಆಧಾರದ ಮೇಲೆ ಹಾಗೂ ಉತ್ತಮ ಬೆಲೆಯ ಪರಿಣಾಮವಾಗಿ ಈ ಹಣವು ನ್ಯಾಯಸಮ್ಮತವಾಗಿ ಇದ್ದಲನ್ನು ಉಪಯೋಗಿಸುವವರಿಗೆ ಸೇರಬೇಕಾಗಿದೆ. ಇದ್ದಲಿನ ಬೆಲೆಗೆ ಅಧಿಕ ಥರದ ಸೇರ್ಪಡೆ ಎಂದರೆ ಅನೇಕ ತಯಾರಕರು ಮತ್ತೆ ಈ ಶರತ್ಕಾಲದಲ್ಲಿ ಆರಂಭಿಸಬೇಕೆನ್ನುವವರು ಹಾಗೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅಷ್ಟು ದೊಡ್ಡ ಮೊತ್ತವನ್ನು ತಮ್ಮ ವಸ್ತುವಿಗೆ ಸೇರಿಸಿ ಮತ್ತು ಸ್ವಾಭಾವಿಕ ಬೆಲೆಯಲ್ಲಿ ಪಡೆಯುವ ತಯಾರಕರೊಡನೆ ಸ್ಪರ್ಧಿಸಲು ಸಾಧ್ಯವಿಲ್ಲ. ಹಾಗೆಂದರೆ ತಯಾರಿಕೆಯ ವೆಚ್ಚವನ್ನು ಭರಿಸಲು ತಯಾರಕನು ಕೆಲಸಗಾರರ ವೇತನವನ್ನು ಕಡಿತಗೊಳಿಸುತ್ತಾನೆ. ಹಾಗೆಂದರೆ ಮಿತವಾದ ಆದಾಯವಿರುವ ಪ್ರತಿ ಮನೆಯು ಕೆಲವು ಸೌಕರ್ಯವನ್ನು ಅಥವಾ ಸುಖ ಭೋಗವನ್ನು ಕಡಿತಗೊಳಿಸಬೇಕು. ಆತನು ಟ್ರಸ್ಟ್ನ ಬೆಲೆಯನ್ನು ತೆರಬೇಕು, ಇಲ್ಲವೇ ಆತನು ಇದ್ದಲನ್ನು ಕೊಳ್ಳಬೇಕು ಮತ್ತು ತಾನು ಸಹಾಯ ಮಾಡಿ ಆಯ್ಕೆ ಮಾಡಿದ ಅಧಿಕಾರಿಯು ಕಾನೂನನ್ನು ಜಾರಿಗೆ ತರುವುದಿಲ್ಲ. ಆತನು ಟ್ರಸ್ಟ್ನ ಬೆಲೆಯನ್ನು ತೆರಬೇಕು. ಹಾಗೆಂದರೆ ಕೊನೆಗೆ ಬಡವನಾದವರು ಕಡಿಮೆ ಇದ್ದಲನ್ನು ಕೊಳ್ಳಬೇಕು. ಹಳೆಯ ಬೆಲೆಯೇ ಕಷ್ಟಕರವಾಗಿತ್ತು, ಹೊಸ ಬೆಲೆಯು ತೀವ್ರವಾಗಿ ನಿರ್ಬಂಧಿತವಾಯಿತು. ಹಾಗಾಗಿ ಬಡವನಾದವನು ಚಳಿಗಾಲ ಬಂದಾಗ ಚಳಿಯಲ್ಲಿ ನಡುಗಬೇಕು. ಒಂದು ಕಡೆ ಕೆಲವರಿಗೆ ಹೆಚ್ಚು ಐಷಾರಾಮಿ, ಮತ್ತೊಂದು ಕಡೆ ಅನಾನುಕೂಲತೆ, ಸಾವಿರಾರು ಪ್ರಕರಣಗಳಲ್ಲಿ ಅನೇಕರಿಗೆ ದುಸ್ಥಿತಿ. ಇವೆರಡರ ಮಧ್ಯೆ ಮುರಿದು ಬಿದ್ದಿರುವ ಮತ್ತು ಅವಮಾನಕರ ಕಾನೂನು. ಟ್ರಸ್ಟ್ನ ಅಧಿಕಾರದ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 1895ರ ವಸಂತದಲ್ಲಿ ಕಾಟನ್ ಟೈ ಟ್ರಸ್ಟ್ ರಚಿಸಲ್ಪಟ್ಟಿತು. ಕಾಟನ್ ಟೈ ಎಂಬುದು ಹತ್ತಿಯನ್ನು ಮೂಟೆ ಕಟ್ಟಲು ಉಪಯೋಗಿಸುವ ಸಾಧಾರಣ ಕಬ್ಬಿಣದ ಕಟ್ಟು. ಆ ಕಾಲದಲ್ಲಿ ಅದರ ಬೆಲೆ 100ಕ್ಕೆ 75 ಸೆಂಟ್ಗಳು. ನಂತರದ ವರ್ಷಗಳಲ್ಲಿ ಟ್ರಸ್ಟ್ ಸ್ವಲ್ಪ ಲಾಭವನ್ನು ಮಾಡಿಕೊಳ್ಳಲು ನಿರ್ಧರಿಸಿತು ಮತ್ತು ಬೆಲೆಯನ್ನು 100ಕ್ಕೆ $1.40 ವರ್ಧಿಸಿತು. ಹಾಗಾಗಿ ಹತ್ತಿಯನ್ನು ಮೂಟೆ ಕಟ್ಟುವ ಸಮಯದಲ್ಲಿ ವಿದೇಶಿ ಸಂಬಂಧಗಳು ತಕ್ಕ ಕಾಲದಲ್ಲಿ ಆಮದು ಮಾಡಿಕೊಳ್ಳಲಾಗಲಿಲ್ಲ. ಎಲ್ಲ ಟ್ರಸ್ಟ್ಗಳು ತಮ್ಮ ಅಧಿಕಾರವನ್ನು ಇದರಂತೆಯೇ ದುರುಪಯೋಗಪಡಿಸಿಕೊಂಡಿಲ್ಲ. ಬಹುಶಃ ಅನುಕೂಲಕರ ಅವಕಾಶಗಳು ಎಲ್ಲರಿಗೂ ಒದಗಿ ಬಂದಿಲ್ಲ. ಆದರೆ ಸಾಮಾನ್ಯ ಮನುಷ್ಯರು, ಸಮೂಹಗಳು ಇಂತಹ ದೈತ್ಯ ನಿಯಮಗಳ ಕೈಯಿಂದ ಗಂಭೀರ ಅಪಾಯಕರ ಅಪಚಾರಕ್ಕೆ ಗುರಿಯಾಗುತ್ತವೆ. ಒಬ್ಬ ವ್ಯಕ್ತಿಯಲ್ಲಿರುವ ಅಧಿಕ ಮತ್ತು ಸ್ವಾರ್ಥಕ್ಕೆ ಯಾವುದಕ್ಕೆ ಹೆದರಬೇಕಾಗಿದೆ ಎಂದು ತಿಳಿದಿದೆ ಮತ್ತು ಈ ದೈತ್ಯ ಟ್ರಸ್ಟ್ಗಳು ವ್ಯಕ್ತಿಗಳಿಗಿಂತ ಅಪರಿಮಿತವಾಗಿ ಹೆಚ್ಚು ಅಧಿಕಾರ ಮತ್ತು ಪ್ರಭಾವವಿರುವುದಲ್ಲದೆ ಅದರೊಂದಿಗೆ ಅವರಿಗೆ ಆತ್ಮಸಾಕ್ಷಿ ಇಲ್ಲ, ನಿಗಮಗಳಿಗೆ ಆತ್ಮವೆಂಬುವುದಿಲ್ಲ ಎಂಬುದು ಒಂದು ಗಾದೆ ಮಾತಾಗಿದೆ. ನಾವು ಪಿಟ್ಸ್ಬರ್ಗ್ ಪೋಸ್ಟ್ನಲ್ಲಿ ವಿವರಿಸಿ ರವಾನಿಸಿರುವ ಆಯ್ದ ಭಾಗವನ್ನು ಕೆಳಗೆ ಕೊಡುತ್ತೇವೆ. ಟ್ರಸ್ಟ್ಗಳ ಲಾಭಗಳು. ದ ಪ್ರಾಫಿಟ್ಸ್ ಆಫ್ ಟ್ರಸ್ಟ್ಸ್. ನ್ಯೂಯಾರ್ಕ್ ನವೆಂಬರ್ 5, 1896. ಸ್ಟ್ಯಾಂಡರ್ಡ್ ಆಯಿಲ್ ಟ್ರಸ್ಟ್ ವಹಿವಾಟನ್ನು ಮುಚ್ಚುವ ಟ್ರಸ್ಟ್ಗಳು ಇಂದು ಭೇಟಿಯಾದವರು ಮತ್ತು ನಿತ್ಯದ ತ್ರೈಮಾಸಿಕ ಲಾಭಾಂಶವಾದ
$3 ಷೇರನ್ನು ಮತ್ತು $2 ಷೇರನ್ನು ಪ್ರತಿ ಅಧಿಕ ಷೇರನ್ನು ಡಿಸೆಂಬರ್ 15ರಂದು ನೀಡುವುದಾಗಿ ಘೋಷಿಸಿದರು. ಸ್ಟ್ಯಾಂಡರ್ಡ್ ಆಯಿಲ್ ಟ್ರಸ್ಟ್‌ನ ಸರ್ಟಿಫಿಕೇಟ್‌ಗಳ ಮೂಲಕ ಒಟ್ಟು ಮೊತ್ತವು $97,250,000 ಹಣಕಾಸಿನ ವರ್ಷದಲ್ಲಿ ಮುಕ್ತಾಯಗೊಳ್ಳುವಾಗ 31% ಲಾಭಾಂಶವನ್ನು ಘೋಷಿಸಲಾಯಿತು.